ದಯವಿಟ್ಟು ನೀವು ಏರ್ ಫ್ರೈಯರ್ಸ್ ಇಂದ ಮಾಡಿರೋ ಆಹಾರಗಳನ್ನ ತಿನ್ನೋದನ್ನ ನಿಲ್ಸಿ. ನಾನು ನಮ್ ಫ್ರೆಂಡ್ ಮನೆಗೆ ಹೋದ ಒಂದಿನ, ಅವ್ರ ವೈಫ್ ನಗೆಟ್ಸ್ ಕೊಡ್ತೀವಿ ಅಂದ್ರು. ನನಗೆ ನಗೆಟ್ಸ್ ಅಂದ್ರೆ ಗೊತ್ತಿರಲಿಲ್ಲ. ಈ ನಗೆಟ್ಸ್, ವೆಜ್ ನಗೆಟ್ಸ್, ಚಿಕನ್ ನಗೆಟ್ಸ್, ಚಿಪ್ಸ್, ಮೇನ್ ಆಗಿ ಫ್ರೆಂಚ್ ಫ್ರೈಸ್ ಇವೆಲ್ಲ ಏರ್ ಫ್ರೈ ಅಲ್ಲಿ ಮಾಡ್ತಾರೆ. ಏರ್ ಫ್ರೈ ಅಲ್ಲಿ ಮಾಡಿದಾಗ ಆಕ್ರಿಲಿಮೇಟ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಅದು ತಿಂದಾಗ ಕ್ಯಾನ್ಸರ್ ಆಗುತ್ತೆ, ಕ್ರಾನ್ಸ್ ಡಿಸೀಸ್ ಆಗುತ್ತೆ, ಅಲ್ಸರೇಟಿವ್ ಕೋಲಿಟಿಸ್ ಆಗುತ್ತೆ, ಬೇರೆ ಏನೇನೋ ಕಾಯಿಲೆಗಳು ಜಠರದಲ್ಲಿ, ಕಾನ್ಸ್ಟಿಪೇಷನ್, ಪೈಲ್ಸ್, ಫಿಷರ್, ಫಿಸ್ಚುಲಾ ಎಲ್ಲ ಆಗುತ್ತೆ. ಈಗ ತಾನೇ ಒಂದು 12 ವರ್ಷ ಡಾಕ್ಟರ್ ಮಗುಗೆ ಫಿಸ್ಚುಲಾ ಆಗಿತ್ತು. ಇದ್ಯಾಕಪ್ಪ ಈ ವಯಸ್ಸಿಗೆ ಫಿಸ್ಚುಲಾ ಅಂತ ಒಂದು ಕೊಲೋನೋಸ್ಕೋಪಿ ಮಾಡ್ತೀವಿ. ಆ ಮಗುಗೆ ಕ್ರಾನ್ಸ್ ಡಿಸೀಸ್ ಇತ್ತು. ಈ ಕ್ರಾನ್ಸ್ ಡಿಸೀಸ್ ಗೆ ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ. ಇದು ಇಂಜೆಕ್ಷನ್ ತಗೋತಾ ಇರಬೇಕು, ಕಡಿಮೆ ಆಗತ್ತೆ, ಜಾಸ್ತಿ ಆಗತ್ತೆ, ಕೊನೆಗೆ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿ ಸಾಯ್ತದೆ. ಸೊ ದಯವಿಟ್ಟು ನೀವು ಈ ಏರ್ ಫ್ರೈಯರ್ಸ್ ಇಂದ ಮಾಡಿರೋ ಆಹಾರಗಳನ್ನ ತಿನ್ನೋದನ್ನ ನಿಲ್ಸಿ. ಹೊರಗಡೆ ಹೋದಾಗಷ್ಟೇ ದಯವಿಟ್ಟು ಇಂಥ ಆಹಾರಗಳು ತಗೋಬೇಡಿ. ಅಂಗಡಿ ಹೋಗ್ತಾರೆ, ನೋಡ್ತಾರೆ, ನಗೆಟ್ಸ್ ನೋಡ್ತಾರೆ, ತನ್ನ ಮನೇಲಿ ಕರೀತಾರೆ. ಇದನ್ನ ಮಾಡಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮ ಆರೋಗ್ಯ, ನಿಮ್ ಮಕ್ಕಳ ಆರೋಗ್ಯ, ನಿಮ್ ಕುಟುಂಬದ ಆರೋಗ್ಯ ನಿಮ್ ಕೈಯಲ್ಲಿದೆ, ಏರ್ ಫ್ರೈಯರ್ ಕೈಯಲ್ಲಿ ಅಲ್ಲ. ಸೊ ನಿಮ್ ಆರೋಗ್ಯ ನೀವು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಏರ್ ಫ್ರೈಸ್ ನ ಯೂಸ್ ಮಾಡಬೇಡಿ.